ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅದ್ಧೂರಿಯಾಗಿ ಜರುಗಿದ ಜಗತ್ ಬಡಾವಣೆಯ ಮರಗಮ್ಮದೇವಿ ಜಾತ್ರೆ. ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಹೇಳಿಕೆಗೆ ದತ್ತಾತ್ರೇಯ ಪಾಟೀಲ್ ಆಕ್ರೋಶ. ಕಮಲಾಪುರ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ. ಮಾದಿಗ ಸಮಾಜದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಆನ್ಲೈನ್ ಕ್ಲಾಸ್ ಬಂದ್ ಮಾಡುವಂತೆ ಒತ್ತಾಯಿಸಿ ವೀರ ಕನ್ನಡಿಗರ ಸೇನೆ ಒತ್ತಾಯ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿರುವ ಶ್ರೀ ಮರಗಮ್ಮದೇವಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಉತ್ಸವದಲ್ಲಿ ಭಾಗವಹಿಸಿದ್ದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿ ದೇವಿಯ ದರ್ಶನ ಪಡೆದುಕೊಂಡರು. ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿರುವ ಶ್ರೀ ಮರಗಮ್ಮದೇವಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಸಂಭ್ರಮದಲ್ಲಿ ಭಾಗಿಯಾದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಬಡಾವಣೆಯ ಜನರೆಲ್ಲ ಸೇರಿಕೊಂಡು ದೇವಿಗೆ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ಬಳಿಕ ಮಾತನಾಡಿದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು 200 ವರ್ಷಗಳ ಇತಿಹಾಸವುಳ್ಳ 3 ವರ್ಷಕ್ಕೊಮ್ಮೆ ನಡೆಯುವ ಜಗತ್ ಬಡಾವಣೆಯ ಮರಗಮ್ಮ ದೇವಿ ಜಾತ್ರೆ ಬಡಾವಣೆಯ ಜನ ಸೇರಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ಸಂತೋಷದ ಸಂಗತಿ. ದೇವರು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ ನೀಡಿ ಸದಾ ಕಾಪಾಡಲಿ ಎಂದು ಹೇಳಿದರು. ನಮ್ಮ ಭಾರತ ದೇಶ ಸಾಂಸ್ಕೃತಿಕ ಪರಂಪರೆಯ ದೇಶ. ಈ ದೇಶದಲ್ಲಿ ಪುರಾತನ ಕಾಲದಿಂದಲೂ ಕೂಡ ಧರ್ಮ, ನಿಷ್ಠೆ, ದೇವರು ಆ ಆಧಾರದ ಮೇಲೆ ನಾವು ಇವತ್ತು ನೆಲೆ ನಿಂತಿದ್ದೇವೆ. ಇವತ್ತಿಗೂ ಕೂಡ ನಮ್ಮ ಪೂರ್ವಜರು ಏನು ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿಯಂತೆ ಕಲಬುರಗಿ ಜಿಲ್ಲೆ ಏನು ಜಗತ್ ಬಡಾವಣೆಯಲ್ಲಿ ಎಲ್ಲ ಹಿರಿಯರು, ಗುಡ್ಡ ಫ್ಯಾಮಿಲಿ ಆಗಿರ್ಬೋದು, ಗೌಡರಾಗಿರ್ಬೋದು, ಸುತ್ತಿನವರು ಎಲ್ಲ ಜನರು, ಎಲ್ಲ ಜಾತಿ ಧರ್ಮದವರು ಸೇರಿ ಮರಗಮ್ಮನ ಹಬ್ಬ, ಮರಗಮ್ಮನ ಜಾತ್ರೆ ಮಾಡ್ತಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ಕಾರ್ಯ ಮಾಡ್ತಕ್ಕಂಥದ್ದು ನಡೆದು ಬಂದ ಪದ್ಧತಿ. ಆ ಪದ್ಧತಿಯನ್ನು ಈಗಿನ ಯುವಕರು ಕೂಡ ಮುಂದೆ ಒರೆಸ್ಕೊಂಡು ಹೋಗಿ ಭಾಳ ಅತಿ ವಿಜೃಂಭಣೆಯಿಂದ ಆ ತಾಯಿಯ ಮೆರವಣಿಗೆ ಮಾಡುತ್ತಾ ಪೂರ ಈ ಬಡಾವಣೆಯ ಸುತ್ತ ಹಾದು ಜಗತ್ ಸರ್ಕಲ್ನಿಂದ ಮತ್ತೆ ಈ ಬಡಾವಣೆಯರು ಕೂಡ ಬಂದು ಸಂತೋಷದಿಂದ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ದಿವಸ ಮಳೆ ಬೆಳೆ ಚೆನ್ನಾಗಿ ಆಗಿ ಯಾವುದೇ ಅಹಿತಕರ ಘಟನೆ ಆಗದೆ, ಯಾವುದೇ ಕಷ್ಟಕ್ಕೆ ತೊಂದರೆ ಒಳಗಾಗದೆ ನಮ್ಮೆಲ್ಲರನ್ನ ಸುಖವಾಗಿರು ಮಹಾತಾಯಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರಗಳು, ಶುಭವಾಗಲಿ. ಉತ್ಸವದಲ್ಲಿ ಜಗದೇವ್ ಕಮಕ್ನೂರ್, ರಾಜು ಅವಂಟಿ, ವಿಶಾಲ್ ಕವಾಲೆ, ರವಿ, ಶೇಖರ್, ಸಿದ್ದು ಗುಡ್ಡ, ಶರಣು ಅವಂಟಗಿ, ಮಲ್ಲೇಶಪ್ಪ, ಈರಣ್ಣ ಆನೂರ್, ಚೆನ್ನು ಕಾಳ್ಗಿ, ಮಹೇಶ್, ಮಹಾಂತೇಶ್ ಪಾಟೀಲ್, ಅಶ್ವಿನ್ ಸಂಕ, ನೀಲ್ಕಂಠರಾವ್ ಮುಲ್ಗೆ, ಅಭಿಷೇಕ್ ಪಾಟೀಲ್ ಸೇರಿದಂತೆ ಜಗತ್ ಬಡಾವಣೆಯ ಅನೇಕ ಮುಖಂಡರು ಭಾಗವಹಿಸಿದ್ದರು.
ಶಾಸಕ ಅಲ್ಲಂಪ್ರಭು ಪಾಟೀಲ್ ಕುಂಭಕರ್ಣ ನಿದ್ರೆಯಲ್ಲಿದ್ದರು ಅನ್ಸುತ್ತೆ. ಮಾಧ್ಯಮಗಳಲ್ಲಿ ಲಿಂಗರಾಜ್ ಕಣ್ಣಿ ಅರೆಸ್ಟ್ ಸುದ್ದಿ ಬಂದ ಬಳಿಕ ಶಾಸಕ ಅಲ್ಲಂಪ್ರಭು ಪಾಟೀಲ್ ಸುದ್ದಿಗೋಷ್ಠಿ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ಚುನಾವಣೆಯಲ್ಲಿ ಸೋತಿದ್ದು ಮತ್ತು ವೈಯಕ್ತಿಕ ಬಗ್ಗೆ ಮಾತನಾಡಿದ್ದಾರೆ. ಶಾಸಕರ ಕಿವಿ ಅಷ್ಟೇ ಲೂಸ್ ಇದೆ ಅನ್ಕೊಂಡಿದ್ದೆ, ಆದರೆ ಅವರ ನಾಲಿಗೆ ಕನೆಕ್ಷನ್ ಕೂಡ ಲೂಸ್ ಇದೆ ಅಂತ ಇವಾಗ ಗೊತ್ತಾಗ್ತಿದೆ. ನಮ್ಮ ಕುಟುಂಬದ ಬಗ್ಗೆ ಮಾತನಾಡಲು ಅವರಿಗೆ ಜನ ಶಾಸಕರಾಗಿ ಮಾಡಿಲ್ಲ. ನನ್ನ ತಾಯಿ ಮತ್ತು ತಂದೆಗೆ ಈ ಜನ ಶಾಸಕರಾಗಿ ಮಾಡಿ. ಈ ಹಿಂದೆ ಇದೇ ಅಲ್ಲಂಪ್ರಭು ನನ್ನ ವಿರುದ್ಧ ಚುನಾವಣೆಯಲ್ಲಿ ನಿಂತು ಸೋತಿದ್ದರು. ಅದು ನೆನಪಿಲ್ಲವಾ ಅಂತ ಟಾಂಗ್ ಕೊಟ್ಟ ದತ್ತಾತ್ರೇಯ ಪಾಟೀಲ್ ಅವರು ನಮ್ಮ ಮೆಡಿಕಲ್ ಶಾಪ್ ಮೇಲೆ ರೇಡ್ ಆಗಿತ್ತು ಎಂದು ಹಾದಿ ತಪ್ಪಿಸುತ್ತಿದ್ದಾರೆ. ರೇಡ್ ಆಗೋಲ್ಲ, ಬದಲಿಗೆ ಪರಿಶೀಲನೆ ಮಾಡ್ತಾರೆ. ನಮ್ಮ ಮೆಡಿಕಲ್ ಶಾಪ್ ನಾನು ಹುಟ್ಟೋದಕ್ಕಿಂತ ಮುಂಚೆಯೇ ಇದೆ. ಬಹುಶಃ ಅದು ಅಲ್ಲಂಪ್ರಭು ಪಾಟೀಲ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅವರ ಮಗ ಸ್ಯಾಂಡ್ ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ. ಅವರ ಮಗನ ಮೇಲೆ ನೆಲೋಗಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅದು ಗೊತ್ತಿಲ್ಲವೇ ಎಂದ ದತ್ತಾತ್ರೇಯ ಪಾಟೀಲ್ ಪ್ರಶ್ನೆ. ಲಿಂಗರಾಜ್ ಕಣ್ಣಿ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರ ಹೇಳಿಕೆಯನ್ನು ಗಮನಿಸಿ, ಪ್ರಕರಣ ದಾಖಲಾಗಿರುವಂಥದ್ದು 25 ದಿವಸ ಆಗಿದೆ. ಮಾಧ್ಯಮದಲ್ಲಿ ಬಂದು 1 ವಾರ ಆಗಿದೆ. ಆದರೆ ನನಗನ್ಸುತ್ತೆ ಅಲ್ಲಂಪ್ರಭು ಪಾಟೀಲರು ಕುಂಭಕರ್ಣ ನಿದ್ದೆಯಲ್ಲಿದ್ದರೇನಂತ ಹೇಳಿ ಅನ್ನಿಸ್ತಾ ಇದೆ. 1 ವಾರದ ನಂತರ ಮಾಧ್ಯಮದ ಸ್ನೇಹಿತರ ಎದುರುಗಡೆ ಬಂದು ಅವರು ತಮ್ಮ ಮಾತನ್ನು ಇವತ್ತು ಅವ್ರು ಹೇಳಿರುವಂಥದ್ದು. ಮಾಧ್ಯಮದಲ್ಲಿ ಬಂದ ಮೇಲೆ ಈ ಪ್ರಕರಣ ಬಗ್ಗೆ ಮಾತನಾಡೋದು ಬಿಟ್ಟು ಚುನಾವಣೆಯನ್ನು ಸೋತಿರ ಬಗ್ಗೆ, ನಮ್ಮ ವೈಯಕ್ತಿಕ ಉದ್ಯೋಗದ ಬಗ್ಗೆ ಹೆಚ್ಚು ಮಾತನಾಡಿರುವಂಥದ್ದು ನಾನು ಆ ಒಂದು ಅವರ ಸ್ಟೇಟ್ಮೆಂಟ್ನಲ್ಲಿ ಇವತ್ತು ಗಮನಿಸಿರುವಂಥದ್ದು. ನಾನು ಅವರ ಕಿವಿ ಕನೆಕ್ಷನ್ ಏನೋ ಲೂಸ್ ಇದೆ ಅಂಥೇಳಿ ಕೇಳಿದ್ದೆ. ಆದರೆ ಆ ಸ್ಟೇಟ್ಮೆಂಟನ್ನು ನೋಡಿದ್ರೆ ತಲೆ ಮತ್ತು ನಾಲ್ಗೆ ಕನೆಕ್ಷನ್ನು ಕೂಡ ಲೂಸ್ ಆಗಿದೆ ಅಂಥೇಳಿ ಅನ್ನಿಸ್ತಾ ಇದೆ. ಬಹಳ ಉದ್ವೇಗವಾಗಿ ಮಾತನಾಡೋದ್ರ ಮುಖಾಂತರ ಜನ ಅವರಿಗೆ ಅವಕಾಶ ನೀಡಿರುವಂಥದ್ದು ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ. ಯಾವುದೋ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಅವರಿಗೆ ಇಲ್ಲಿ ಶಾಸಕರಾಗಿ ಮಾಡಿರುವಂಥದ್ದಿಲ್ಲ. ನಮ್ಮ ಬಗ್ಗೆ ಆಗಿರ್ಬೋದು, ಹಿಂದಿನ ಶಾಸಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರವ್ರ ಬಗ್ಗೆ ಆಗಿರ್ಬೋದು, ನಮ್ಮ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಅವರು ಶಾಸಕರಾಗಿಲ್ಲ. ಆದರೆ ಅವರಿಗೆ ಜನ ಅವಕಾಶ ಕೊಟ್ಟಿದ್ದು ಈ ಭಾಗ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತಿನ ದಿವಸ ಅವಕಾಶವನ್ನು ಕೊಟ್ಟಿರುವಂಥದ್ದು. ಹಿಂದೆ ಸುಮಾರು 20 ವರ್ಷ ನಮಗೆ ಈ ಭಾಗದ ಜನರು ಆಶೀರ್ವಾದ ಮಾಡಿ ತಂದೆಯವರನ್ನು, ತಾಯಿಯವರನ್ನು, ನನ್ನನ್ನು 2 ಬಾರಿಗೆ ಶಾಸಕರು ಮಾಡಿ ಈ ಭಾಗದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಜನರು ಕೊಟ್ಟಿರುವಂಥದ್ದು. ಮಾನ್ಯ ಅಲ್ಲಂಪ್ರಭು ಪಾಟೀಲರು ಕೂಡ ನನ್ನ ಎದುರುಗಡೆ ಒಂದು ಸಾರ್ತಿ ನಿಂತು ಸೋತಿದ್ದಾರೆ ಹೋದ ಚುನಾವಣೆಯಲ್ಲಿ. ಹಿಂದೆ ಅವರಿಗೆ ಜನ MLC ಆಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರಿಗೆ ಅವಕಾಶ ಕೊಟ್ಟಿದ್ದರು. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಗ್ರಾಮ ಪಂಚಾಯಿತಿಗೆ ಸದಸ್ಯರಿಗಾಗಲಿ ಅವರಿಗೆ ಏನು ಅಭಿವೃದ್ಧಿ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಅಂತ ಅನ್ನೋದಕ್ಕೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾದಂಥ BG ಪಾಟೀಲರ ಎದುರುಗಡೆ ಸೋತಿ ಆ ಕ್ಷೇತ್ರವನ್ನೇ ಬಿಟ್ಟು ಮುಂದೆ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರಿತು ಅವರು ಆ ಕ್ಷೇತ್ರ ಬಿಟ್ಟು ಇಲ್ಲಿ ಕಲಬುರಗಿ ದಕ್ಷಿಣಕ್ಕೆ ಬಂದು ನನ್ನ ಎದುರುಗಡೆ ಚುನಾವಣೆ ನಿಂತಿದ್ದರು. ಇದರಲ್ಲೂ ಕೂಡ ಅವರಿಗೆ ಚುನಾವಣೆಯಲ್ಲಿ ಜನ ಅವರನ್ನು ಸೋಲಿಸಿ ಜನರು ನನಗೆ ಅವಕಾಶ ಕೊಟ್ಟಿರುವಂಥದ್ದು.
ಅದು ಯಾಕೋ ಮರ್ತು ಬಿಟ್ಟಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಚುನಾವಣೆ ಗೆದ್ದ ಮೇಲೆ ಮೊದಲನೇ ಕೆಲಸ ಅಭಿವೃದ್ಧಿಗಾಗಿ ನೀವು ಯಾವುದೇ ಆದ್ಯತೆ ಕೊಡಲಿಲ್ಲ. ನೀವು ಏನು ಮಾಡಿದ್ರಿ ಅಂತಂದರೆ, ನಿಮ್ಮ ಸಂಬಂಧಿಕರನ್ನು ಕಲಬುರಗಿ PWD ಇಲಾಖೆಯಲ್ಲಿ AWE ಆಗಿ ಇವತ್ತು ಪಟ್ಟಣ ಶೆಟ್ಟಿ ಅಂತ ಅನ್ನೋರನ್ನು ನೀವು ಚುನಾವಣೆ ಮುಗಿದ ತಕ್ಷಣ ನೀವು ಅವರಿಗೆ AWE ಆಗಿ ತೊಗೊಂಡು ಬರ್ತೀರಿ. ಅದೇ ಹಿಂದೆನೂ ಕೂಡ ಆ ವಿಚಾರದ ಬಗ್ಗೆ ಮಾತನಾಡಿದ್ರೆ ನೀವೇನು ಮಾತಾಡಲಿಲ್ಲ. ಅವಾಗ ಯಾರಾದರೂ ಶಾಸಕರು ತಮ್ಮ ಸಂಬಂಧಿಕರನ್ನು ಇವತ್ತು ಅದೇ ಕ್ಷೇತ್ರದ ಒಂದು AWE ಆಗಿ ಇವತ್ತಿನ ದಿವಸ ತಂದಿರುವಂಥದ್ದು ಉದಾಹರಣೆ ಇಲ್ಲ. ನಾವಂತರೂ 20 ವರ್ಷದಲ್ಲಿ ರಾಜಕಾರಣದಲ್ಲಿ ನಮ್ಮ ಯಾರು ಸಂಬಂಧಿಕರನ್ನು ಇವತ್ತು ಸರ್ಕಾರಿ ಹುದ್ದೆಯಲ್ಲಿ ತರುವಂಥದ್ದು, ಅಥವಾ ನನ್ನನ್ನು ಬಿಟ್ಟರೆ ರಾಜಕಾರಣದಲ್ಲಿ ನಮ್ಮ ತಾಯಿಯವರಾಗಿರ್ಬೋದು, ನಾನು ಅವರು ಕೂಡ ಜನಪ್ರತಿನಿಧಿ ಇರೋದರಿಂದ ರಾಜಕಾರಣದಲ್ಲಿ ಇರುವಂಥದ್ದು ನಮ್ಮ ಕುಟುಂಬದಲ್ಲಿ ಯಾರು ಮತ್ತೆ ಬೇರೆಯವರು ನಿಮ್ಮ ಥರ ಶಾಸಕರು ನೀವಿದ್ದೀರೋ ನಿಮ್ಮ ಮಕ್ಕಳಿಗೆ ಶಾಸಕರು ಇದ್ದಾರೆ ಅಂತ ಅನ್ನೋದು ಇನ್ನೂ ಕೂಡ ಜನರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮಗ ಬೇರೆಯವರಿಗೆ ಅಧಿಕಾರಿಗಳಿಗೆ ಪತ್ರ ಕೊಟ್ಟರೆ ನೀವು ಬೇರೆಯವರಿಗೆ ಕೊಡ್ತೀರಿ. ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಇವತ್ತು ನಿಮ್ಮ ಮಕ್ಕಳು ಆ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ಈ ರೀತಿ ಆಡಳಿತವನ್ನು ಇವತ್ತಿನ ದಿವಸ ನಿಮ್ಮ ಅವಧಿಯಲ್ಲಿ ನಡೀತಾ ಇರುವಂಥದ್ದು. ನೀವು ಗೆದ್ದು ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಚುನಾವಣೆ ನಡೀತು. ನೀವು ಹೇಳ್ತಾ ಇದ್ದೀರಲ್ಲ, ನಿಮಗೆ ಭಾಳಷ್ಟು ಜನ ಬೆಂಬಲ ಇದ್ದರಿಂದ ನಾನು ಗೆದ್ದಿದ್ದೀನಿ ಅಂತ ಅನ್ನೋ ಮಾತನ್ನು, ಮತ್ತು ಅದೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಲೀಡ್ ಕೊಡಿಸ್ಲಿಕ್ಕಾಗಲಿಲ್ಲ? ಪಾರ್ಲಿಮೆಂಟ್ನಲ್ಲಿ ನಿಮ್ದೇನಾದರೂ ಒಳ ಒಪ್ಪಂದದಿಂದ ನೀವು ಗೆದ್ದು ಒಂದೇ ವರ್ಷಕ್ಕೆ ನಿಮ್ದೇನಾದರೂ ಒಳ ಒಪ್ಪಂದದಿಂದ ಏನೋ BJPಯಲ್ಲಿ ಲೀಡ್ ಆಯಿತೋ ಏನೋ, ನಿಮ್ಮ ಆಡಳಿತವನ್ನು ಧಿಕ್ಕರಿಸಿ ಇವತ್ತು ಜನ BJPಗೆ ಸೋತಿ ಜನ BJPಗೆ ಲೀಡ್ ಕೊಟ್ಟರು. $10,000. ಹೀಗಾಗಿ ನಿಮ್ಮ ಏನು ಈ ಪ್ರಕರಣ ಈಗ ನಡೀತಾ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದಿರಿ CBIಗೆ ಪತ್ರ ಕೊಡ್ತೀನಿ ಅಂತ ಅನ್ನೋ ಮಾತನ್ನು. ಆದಷ್ಟು ಬೇಗ CBIಗೆ ತಾವು ಪತ್ರ ಕೊಡಿ, ನಾವು ಅದೇ ಕಾಯ್ತಾ ಇದ್ದೇವೆ. ಅಂದರೆ ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಅದು ಎಲ್ಲವೂ ಕೂಡ ಜನರಿಗೆ ಗೊತ್ತಾಗಬೇಕಾಗಿದೆ. ತಾವು ಆದಷ್ಟು ಬೇಗ CBIಗೆ ಈ ಪ್ರಕರಣವನ್ನು ವಹಿಸುವಂತೆ ತಾವು ಪತ್ರವನ್ನು ಕೊಡಬೇಕು ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ, ಇವತ್ತು ತಾವೇನು ಆಂದೋಲನ ಶ್ರೀಗಳ ಬಗ್ಗೆ, ಒಬ್ಬ ಸ್ವಾಮೀಜಿಗಳ ಬಗ್ಗೆ ಭಾಳ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿ ನಾವು ಅಭಿವೃದ್ಧಿ ಮತ್ತು ತಮ್ಮ ಕಾಲದಲ್ಲಿ ಆಗ್ತಾ ಇರುವಂಥ ಕೆಲಸದ ಬಗ್ಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ಮಾತಾಡೋದೇ ತಮ್ಮ ಒಂದು ಚಾಳಿಯಾಗಿದೆ. ಈ ರೀತಿ ವೈಯಕ್ತಿಕವಾಗಿ ಮಾತನಾಡೋದೇ ಆದರೆ ನಮಗೂ ಕೂಡ ಭಾಳಷ್ಟು ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಭಾಳಷ್ಟು ಇದ್ದಾವೆ. ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಅರುಣ್ ಮಾಶೆಟ್ಟಿ ಅಂತ ಹೇಳಿ PWDಗೆ ನೀವು ಅವರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತರ್ತೀನಿ ಅಂತೇಳಿ ಅವರಿಗೆ ಪತ್ರ ಕೊಟ್ರಿ, ಅವರಿಂದ ಸಹಾಯ ಪಡ್ಕೊಂಡ್ರಿ. ಆದರೆ ಅವರಿಗೆ AWE ಮಾಡಲಿಕ್ಕೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿ ಮತ್ತೆ ಅವರಿಗೆ ಲ್ಯಾಂಡ್ ಆರ್ಮಿಗೆ ತಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡಿ ನಿಮ್ಮದೆಲ್ಲ ಅನುದಾನ ಒಯ್ದು ಲ್ಯಾಂಡ್ ಆರ್ಮಿಗೆ ಕೊಡ್ತೀರಿ. ಹಾಗಿದ್ರೆ ಸರ್ಕಾರ PWD ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆ ಇವೆಲ್ಲ ಟೆಂಡರ್ ಪ್ರಕ್ರಿಯೆ, KPTT ಆ್ಯಕ್ಟ್ ಇವೆಲ್ಲ ಯಾವುದೂ ಕೂಡ ಕಾನೂನಿಲ್ಲ ನಿಮಗೆ. ಲಿಂಗರಾಜ್ ಕಣ್ಣಿ ಅನ್ನೋರಿಗೆ
ನೀವು ನಿನ್ನೆ ನಿಮ್ಮ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಹೇಳ್ತೀರಿ ಘಂಟಾಘೋಷವಾಗಿ, ನಾನು ಹೌದು ಅವರಿಗೆ ಕೆಲಸ ಕೊಟ್ಟಿದ್ದೀನಿ ಅಂತನೂ ಮಾತನ್ನು ನೀವು ಹೇಳ್ತೀರಿ. ಹಾಗಿದ್ರೆ ಲಿಂಗರಾಜ್ ಖಂಡಿ ಏನು ಕ್ಲಾಸ್ 1 ಕಾಂಟ್ರಾಕ್ಟರ್ ಇದ್ದಾರಾ? ಹೇಗೆ ನೀವು ಅವ್ರಿಗೆ ಪತ್ರ ಕೊಟ್ರಿ? ಅವ್ರಿಗೆ ಹೇಗೆ ಆ ಕೆಲಸ ಸಿಕ್ತು? ಇಲ್ಲಿ ಯಾವುದು KPTT ಆ್ಯಕ್ಟ್ ಇಲ್ಲ, ಕಾಂಟ್ರಾಕ್ಟ್ರಿಗೆ ಕೆಲಸ ಸಿಕ್ಕಿದೆ. ಅವನನ್ನು ಬಿಟ್ಟು ನಾನು ಲಿಂಗರಾಜ್ ಖಂಡಿಗೆ ನಾನು ಕೆಲಸ ಕೊಟ್ಟಿದ್ದೀನಿ ಅಂತಂದರೆ ಅದು ಯಾವ ಕಾನೂನು ಅಡಿಯಲ್ಲಿ ಕೊಟ್ಟಿದ್ದೀನಿ? ಇದೇನು ಅನುದಾನ ನಿಮ್ಮ ಮನೆ ಅನುದಾನನಾ ಏನು ಸರ್ಕಾರದ ಅನುದಾನ? ನಾನು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ನೀವೇನೋ ಆ ಕೆಲಸವನ್ನು ನೀವು ವೈಯಕ್ತಿಕವಾಗಿ ನಿಮಗೆ ಬೇಕಾದವರನ್ನು ನಾನು ಕೊಟ್ಟಿದ್ದೀನಿ ಅಂತ ಮಾತನ್ನು ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ತನಿಖೆಯನ್ನು ಆಗಬೇಕು, ಅದ್ರ ಮೇಲೆ ಕ್ರಮವನ್ನು, ಯಾಕಂದರೆ ಅವ್ರ ಹೇಳಿಕೆನೇ ಇದೆ ಅದು. ನಾನು ಅವರಿಗೆ 10 ಕೋಟಿ ಕೆಲಸ ಕೊಟ್ಟಿದ್ದೇನೆ, ನನ್ನ ಪಕ್ಕಕ್ಕೆ ಕುಂತವನಿಗೆ 5 ಕೋಟಿ ಕೊಟ್ಟಿದ್ದೇನೆ, ಈ ರೀತಿ ಹೇಳಬೇಕಂತಂದರೆ 3-4 ಜನರ ಹೆಸರು ಹೇಳಿದ್ದಾರೆ ಅವರು. ಮತ್ತು ಯಾವ ಕಾನೂನು ಅಡಿಯಲ್ಲಿ ಅವರಿಗೆ ಕೆಲಸ ಕೊಟ್ಟರೆ ನೀವು ಹಾಗೆ ಮಾಡ್ಲಿಕ್ಕೆ ಏನಾದರೂ ಅವಕಾಶ ಇದೆನಾ? ಸರ್ಕಾರ ಇಲಾಖೆ ಮುಚ್ಚಾಕಿ ಮತ್ತು ಹಾಗಿದ್ರೆ ಈ ರೀತಿ ನಿಮಗೆ ಅಕ್ರಮವಾಗಿ ಇವತ್ತು ಅಧಿಕಾರಿಗಳನ್ನು ತರುವಂಥದ್ದು, ಇವತ್ತು ನಿಮಗೆ ಬೇಕಾಗಿರುವಂಥ ಇಲಾಖೆಗೆ ಅನುದಾನ ಕೊಟ್ಟು ಇವತ್ತು ಅದರಲ್ಲಿ ಅವ್ಯವಹಾರ ಮಾಡುವಂಥದ್ದು, ಇದನ್ನು ನಿರಂತರವಾಗಿ ನಿಮ್ಮ ಅವಧಿಯಲ್ಲಿ ನಡೀತಾ ಇದೆ. ಜನರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ಸುಮಾರು 15 ದಿವಸ ಆಯಿತು ಮಹಾನಗರ ಪಾಲಿಕೆಯ ಅಲ್ಲಿರುವಂಥ ನೌಕರರು ಇವತ್ತು ಮುಷ್ಕರದಲ್ಲಿ ಕುಂತಿದ್ದಾರೆ. 7ನೇ ವೇತನ ಏನು ಸರ್ಕಾರ ಜಾರಿಗೆ ತಂದಿದೆ, ಅವರಿಗೆ ಆ ವೇತನವನ್ನು ಸರ್ಕಾರದಿಂದನೇ ಇವತ್ತು ಅದಕ್ಕೆ ನಮಗೆ ಅವರ ಸ್ಯಾಲ್ರಿ ಆಗಿರ್ಬೋದು, ಬೇರೆ ಬೇರೆ ಸರ್ಕಾರಿ ನೌಕರರಿಗೆ ಯಾವ ರೀತಿ ಸರ್ಕಾರ ಅವರಿಗೆ ಸ್ಯಾಲ್ರಿ ಕೊಡ್ತಾ ಇದೆ ಅದೇ ರೀತಿ ನಮಗೂ ಕೂಡ ಕೊಡಬೇಕು ಅಂತ ಹೇಳಿ ಅವರು ಬೇಡಿಕೆಯನ್ನು ಇಟ್ಟು ಸುಮಾರು 10 ದಿವಸ ಕಾಲ ಇವತ್ತು ಯಾವುದೇ ರೀತಿಯಾದಂಥ ಕಾರ್ಪೊರೇಷನ್ನಲ್ಲಿ ಕೆಲಸ ನಡೀತಾ ಇಲ್ಲ, ಎಲ್ಲರೂ ಕೂಡ ಮುಷ್ಕರದಲ್ಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ವಿಶಾಲ್ ದರ್ಗಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಕಮಲಾಪುರ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು, ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾ ನಿರತರು ಕಮಲಾಪುರ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರಾದ ಜಗನ್ನಾಥ್ ರೆಡ್ಡಿ, ತಾಂತ್ರಿಕ ಸಂಯೋಜಕರಾದ ರಾಹುಲ್, ತಾಂತ್ರಿಕ ಸಹಾಯಕರಾದ ಉದಯ್ ಕುಮಾರ್ ರವರನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಕೂಡಲೇ ಕೆಲಸದಿಂದ ಅಮಾನತು ಮಾಡುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಮೂಲಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇವತ್ತಿನ ದಿವಸ ನಮ್ಮ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಕಮಲಾಪುರ ತಾಲೂಕಿನಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರ ಏನೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಇವರಾದ ನೀಲನಾಥ್ ರೆಡ್ಡಿ, ಅವರ ಸಹಾಯಕರಾದ ರಾಹುಲ್ ಮತ್ತು ಉದಯ್ ಕುಮಾರ್, ಇವರೆಲ್ಲರೂ ಸೇರಿ ಕಮಲಾಪುರ ತಾಲೂಕಿನಲ್ಲಿ ಏನು ಕೆಲಸ ನಡೆದಿರ್ತವೆ, ನರೇಗಾ ಕೆಲಸ ಅಲ್ಲಿ ಬೇರೆ ಬೇರೆ ಪಂಚಾಯತಿಯ ಅಡಿಯಲ್ಲಿ ನಡೀತಕ್ಕಂಥ ಎಲ್ಲ ಕೆಲಸ ಕಾಮಗಾರಿಗಳಲ್ಲಿ ದುಡ್ಡು ತೊಗೊಂಡು ಪರ್ಸೆಂಟೇಜ್ ತೊಗೊಂಡು ಬಿಲ್ ಮಾಡ್ತಾ ಇದ್ದಾರೆ. ಯಾರು ಪರ್ಸೆಂಟೇಜ್ ಕೊಡಲ್ಲ, ಕೆಲಸ ನೀಟ್ ಮಾಡಿದ್ರು ಅವ್ರು ಬಿಲ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಇವತ್ತಿನ ದಿವಸ ಈ ಹೋರಾಟ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ್ ಸಾಬ್ರಿಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ಕೂಡಲೇ ನೀಲಗಂಗಾ ಮೇಡಮ್ ಅವರಿಗೆ, ಜೊತೆಗೆ ಜಗನ್ನಾಥ್ ರೆಡ್ಡಿ ಅವರಿಗೆ, ಉದಯ್ ಕುಮಾರ್ ಅವರಿಗೆ, ರಾಹುಲ್ ಸರ್ ಅವರಿಗೆ ಈ ಕೂಡಲೇ ಅವ್ರ ವಿರುದ್ಧ ತನಿಖೆ ಮಾಡಿ ಅವರನ್ನು ಸೇವೆಯಿಂದ ವಜಾ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊತಿದ್ದೀವಿ. ಪ್ರತಿ ಕಾಮಗಾರಿ ಪ್ರತಿ ಕಮಲಾಪುರ ತಾಲೂಕಿನ 18 ಹಳ್ಳಿಗಳದಾವ, ಪ್ರತಿ ಹಳ್ಳಿದಾಗ ಇದೇ ನಡೆಸ್ಯಾರ ಇವರು. ಜೊತೆಗೆ ಈಗ ಈ ಹೋರಾಟದ ಉದ್ದೇಶ ಏನಪ್ಪ ಅಂತಂದ್ರೆ ಜನರಿಗೆ ಕೆಲಸ ಆಗಬೇಕು, ಗುಣಮಟ್ಟದ ಕೆಲಸ ಆಗಬೇಕು. ಈಗ ಪರ್ಸೆಂಟೇಜ್ ತೊಗೊಂಡು ಯಾರು ಕೆಲಸ ಮಾಡಲ್ಲ ಅವ್ರ ಆಫೀಸ್ದಾಗ ಕೂತೇ ಬಿಲ್ ಮಾಡತ್ತಾರ. ಈ ರೀತಿ ಆದ್ರೆ ಗುಣಮಟ್ಟದ ಕೆಲಸ ಆಗಂಗಿಲ್ಲ. ಕೆಲಸ ಮಾಡಿದವ್ರಿಗೂ 108 ಸಬೂಬ್ ಹೇಳಿಕೆ ಕೆಲಸ ಆಗಿಲ್ಲ, ಇದು ಅದು ಆಗ್ಯದ ಇದು ಆಗ್ಯದ ಅಂತೇಳಿ ಅವ್ರು ಬಿಲ್ ಮಾಡ್ತಾ ಇಲ್ಲ. ಇದಕ್ಕಾಗಿ ನಾವು
ಜಿಲ್ಲಾ ಪಂಚಾಯತ್ ಸಿಒ ಅವ್ರ ಮೂಲಕ ಸನ್ಮಾನ್ಯ ಪ್ರಿಯಾಂಕ್ ಸಾಬ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಈ ಕೂಡಲೇ ಕಮಲಾಪುರ ತಾಲೂಕಿನಲ್ಲಿ ಆಗ್ತಕ್ಕಂಥ ಅವ್ಯವಹಾರವನ್ನು ತಮ್ಮ ಗಮನಕ್ಕೆ ನಾವು ತರಲಾತಾ ಇದ್ದೀವಿ. ಈ ಕೂಡಲೇ ಕಮಲಾಪುರ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು, ತಾಲೂಕ್ ಪಂಚಾಯತ್ ಮುಖ್ಯ ಅಧಿಕಾರಿಗಳನ್ನು, ಜೊತೆಗೆ ನರೇಗಾ ಜಗನ್ನಾಥ ರೆಡ್ಡಿ ಅವರನ್ನು ಈ ಕೂಡಲೇ ಅಮಾನತು ಮಾಡಿ ಅವ್ರ ವಿರುದ್ಧ ಇಲಾಖೆಯ ತನಿಖೆ ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಧನ್ಯವಾದ. ವತಿಯಿಂದ ನಮ್ಮ ಕಮಲಾಪುರ ತಾಲೂಕಿನಲ್ಲಿ ನಡೆಯತಕ್ಕಂಥ ತಾಲೂಕ್ ಪಂಚಾಯತ್ನಲ್ಲಿ ನಡೆದಿರುವಂಥ ಒಂದು ಭ್ರಷ್ಟಾಚಾರ, ಇದರ ವಿರುದ್ಧ ನಮ್ಮ ಇವು ಕಲ್ಯಾಣ ವಿಕಾಸ ವೇದಿಕೆ ಇವತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿಯಾದರೂ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮೂಲಕ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಕಮಲಾಪುರ ತಾಲೂಕಿನಲ್ಲಿ ಈಗಾಗಲೇ ನಾವು ಕಂಡಿರೋ ಪ್ರಕಾರ ಏನು ಇಡಿ ಅಂಥೇಳಿ ಅಧಿಕಾರವನ್ನು ಚಲಾಯಿಸ್ತಾ ಇರುವಂಥ ಜಗನ್ನಾಥ ರೆಡ್ಡಿ ಅವರ ವಿರುದ್ಧ ನನ್ನ ಆರೋಪ ಇದೆ. ಏನಪ್ಪ ಅಂತಂದರೆ ಈಗಾಗಲೇ ಅವ್ರ ಮೇಲೆ ಕಮಲಾಪುರ ತಾಲೂಕಿನ ಪ್ರತಿ ಪಂಚಾಯತ್ನಲ್ಲೂ ಆರೋಪಗಳಿದ್ದಾವೆ. ಮತ್ತು ಸಾಕ್ಷಿ ಮೂಲಕ ಹೇಳಬೇಕಾದ್ರೆ ಯಡ್ರಾಮಿ ಪಂಚಾಯತ್ನಲ್ಲಿ, ಯಡ್ರಾಮಿ ತಾಲೂಕಿನಲ್ಲಿರುವಂಥ ಅವ್ರ ಮೇಲೆ ಪ್ರಕರಣವನ್ನು ದಾಖಲಾಗಿದೆ. ಇದರ ವಿರುದ್ಧ ನಮ್ಮ ಕಮಲಾಪುರ ತಾಲೂಕಿನಲ್ಲಿ ಅವರ ಮೇಲೆ ಕೆಲವು ಆರೋಪಗಳನ್ನು ಕೇಳಿಬಂದಿದ್ದು, ಈ ಕೂಡಲೇ ಆ ಜಗನ್ನಾಥ್ ರೆಡ್ಡಿ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ಮತ್ತು ನಮ್ಮ ಉಸ್ತುವಾರಿ ಸಚಿವರಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದೇನಂತಂದರೆ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನೀವು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದು ವಿಶೇಷವಾಗಿ ಕಮಲಾಪುರ ತಾಲೂಕಿನ ಇಂಥ ಅಧಿಕಾರಿಗಳನ್ನು ಕೂಡಲೇ ವಜಾಗೊಳಿಸಬೇಕು. ಯಾಕಂದರೆ ಇಂಥ ಅಧಿಕಾರಿಗಳಿಂದ ಇರೋದರಿಂದ ನಿಷ್ಠಾವಂತ ಅಧಿಕಾರಿಗಳಿಗೂ ಸಹ ಕೆಟ್ಟ ಹೆಸರು ಬರ್ತಿದೆ. ಆದ ಕಾರಣ ದಯವಿಟ್ಟು ಇದನ್ನು ಮುನ್ನೆಲೆಗೆ ತೆಗೆದುಕೊಂಡು ಈ ಅಧಿಕಾರಿಯನ್ನು ಜಗನ್ನಾಥ್ ರೆಡ್ಡಿ ಅವರನ್ನು ಕೂಡಲೇ ವಜಾಗೊಳಿಸಬೇಕು. ಹಾಗೂ ರಾಹುಲ್ ಮತ್ತು ಅವರ ಸಹಾಯಕರಾಗಿ ರಾಹುಲ್ ಮತ್ತು ಉದಯ್ ಕುಮಾರ್ ಇವರನ್ನು ಸಹ ವಜಾಗೊಳಿಸಬೇಕಂತ ಹೇಳಿ ನಮ್ಮ ವೇದಿಕೆ ವತಿಯಿಂದ ಮನವಿ ಮಾಡ್ಕೊತಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ, ನಮ್ಮ ಡೊಂಗರಗಾಂವ್ ಪಂಚಾಯತ್ನಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಸರಿಯಾದ ಸಮಯಕ್ಕೆ ಕರ್ತವ್ಯ ನಿರ್ವಹಿಸಲಿಲ್ಲ. ನಾವು ಸುಮಾರು ದಿನದಿಂದ ಅವರಿಗೆ ಮನವಿ ಮಾಡ್ಕೊತಿದ್ದೀವಿ. ಪಂಚಾಯತ್ಗೂ ಮನವಿ ಮಾಡ್ಕೊಂಡಿದ್ದೀವಿ, ತಾಲೂಕ್ ಪಂಚಾಯತ್ಗೂ ಮನವಿ ಮಾಡ್ಕೊಂಡಿದ್ದೀವಿ. ಪಂಚಾಯತ್ PDO ಆಗಲಿ, ವಿಶೇಷವಾಗಿ ಬಿಲ್ ಕಲೆಕ್ಟರ್ ಜನರ ಸಮಸ್ಯೆ ಸರಿಯಾಗಿ ಆಲಿಸಲ್ಲ, ಸ್ಪಂದಿಸಲ್ಲ. ಮುಂಜಾನೆ ಬೆಳಗ್ಗೆ ಬಂದ್ರಂತಂದ್ರೆ ಸಾಯಂಕಾಲ ಮತ್ತೆ ತಮ್ಮ ಸಮಯಕ್ಕೆ ಬರ್ತಾರೆ. ಸೊ ಇವ್ರನ್ನೂ ಸಹ ಇವರು ಕೆಟ್ಟ ಅಧಿಕಾರಿಗಳಾಗಿದ್ದಾರೆ. ಹೀಗಾಗಿ ನಮ್ಮ ತಾಲೂಕ್ ಪಂಚಾಯತ್ ಯುವ ಮೇಲೆ ಮತ್ತೆ ತಾಲೂಕು ಅಧಿಕಾರಿಗಳ ಮೇಲೆ ಕೆಟ್ಟ ಹೆಸರು ಬರ್ತಿದೆ. ಸೊ ನಿಮ್ಮ ನೇತೃತ್ವದಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಪಂಚಾಯತ್ PDOಗಳನ್ನ ತಾವು ದಯವಿಟ್ಟು ಮುನ್ನೆಲೆಗೆ ತೆಗೆದುಕೊಂಡು ಅವರಿಗೆ ಶಿಸ್ತು ಕ್ರಮ ಜರುಗಿಸಬೇಕಂತ ಹೇಳಿ ಈ ಮೂಲಕ ವಿನಂತಿಸಿಕೊಡ್ತಾರೆ. ಸೊ ಈಗ ಕಮಲಾಪುರದಲ್ಲಿ ಬಂದು ಇದೇ ರೀತಿ ಎಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದೇ ರೀತಿ ತಮ್ಮ ಕಾರ್ಯ ಮುಂದುವರಿಸುತ್ತದೆ ಅಲ್ಲಿ ಕಮಲಾಪುರಲ್ಲಿ. ಸೊ ಇಂಥ ಪ್ರಕರಣಗಳು, ಆರೋಪಗಳು ಸುಮಾರು ಕೇಳಿ ಬರ್ತಿದ್ದಾವೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ಇಲ್ಲಿ ಮನವಿ ಮಾಡ್ತಿದ್ದೀವಿ. ಸೊ ಹೀಗಾಗಿ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು. ದಯವಿಟ್ಟು ಇದು ನಮ್ಮ ಒಂದು ಕಳಕಳಿ ವಿನಂತಿ ಅದ. ಸೊ ಅದ್ರ ವಿರುದ್ಧ ಮತ್ತು ಎಲ್ಲ ಕಮಲಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ 18 ಪಂಚಾಯತ್ PDOಗಳಿಗೆ ಶಿಸ್ತು ಕ್ರಮ ಜರುಗಿಸಬೇಕಾಗಿ ಮೂಲಕ ವಿನಂತಿ ಕೊಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಕಾಂಬ್ಳೆ ಅಂತ, ಡೊಂಗರಗಾಂವ್, ಕಲ್ಯಾಣ ವಿಕಾಸ ವೇದಿಕೆ, ಕಮಲಾಪುರ ತಾಲೂಕು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರ ಮುತ್ತಣ್ಣ SF ನಡಿಗೇರಿ, ಜಿಲ್ಲಾಧ್ಯಕ್ಷ ಬಾಬು ಮದನ್ಕರ್, ಮುಖಂಡರಾದ ಜೈಭೀಮ್ ಮಾಳ್ಗೆ, ನಾಗು ಡೊಂಗುರಗಾಂವ್, ಅವಿನಾಶ್ ಕಪ್ನೂರ್, ಪ್ರವೀಣ್ ಖೇಮನ್, ದತ್ತು ಜಮಾದಾರ್, ಮೋಹನ್ ಸಾಗರ್, ಮಲ್ಲು ಸಂಕನ್, ಪುಟ್ಟು ಸಿರಸಗಿ, ಆಕಾಶ್ ಭೀಮಳಿ ಹಾಗೂ ಇತರರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮಾದಿಗ ಸಮಾಜದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಆನ್ಲೈನ್ ಕ್ಲಾಸ್ ಬಂದ್ ಮಾಡುವಂತೆ ಒತ್ತಾಯಿಸಿ ವೀರ ಕನ್ನಡಿಗರ ಸೇನೆಯ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾದಿಗ ಸಮಾಜದ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರಿಗೆ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಹಾಗೂ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ಮಾದಿಗ ಸಮಾಜದ ಯುವಕನ ಕೊಲೆ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಸಂಘಟನೆಯ ಜಿಲ್ಲಾ ಘಟಕದ ವತಿಯಿಂದ ನಗರದ ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದ ಮಾದಿಗ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಮಾದಿಗ ಸಮಾಜದ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರಿಗೆ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಹಾಗೂ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ಮಾದಿಗ ಸಮಾಜದ ಯುವಕ ದೌಲಪ್ಪ ಕೊಲೆ ಆರೋಪಗಳನ್ನು ಬಂಧಿಸಬೇಕು ಹಾಗೂ ಪ್ರಕರಣ ಭೇದಿಸುವಲ್ಲಿ ವಿಫಲರಾದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾದಿಗ ಸಮಾಜದ ಧ್ರುವತಾರೆ ಮಾಜಿ ಸಚಿವರಾದ ಎಚ್ ಆಂಜನೇಯ ಸಾಹೇಬರವರ ಬಗ್ಗೆ ಕೊರಚ್ ಸಮುದಾಯದವರು ಅವಹೇಳನ ಕೇಳಿ ಉದ್ದೇಶಪೂರ್ವಕವಾಗಿ ಅವರ ಒಂದು ನಡವಳಿಕೆಗೆ ಒಂದು ಕಪ್ಪು ಚುಕ್ಕೆ ತರುವ ಒಂದು ನಿಟ್ಟಿನಲ್ಲಿ ಅವರು ಕೊರಚ್ ಸಮುದಾಯದ ಮುಖಂಡರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಒಂದು ಸಭೆಯ ಸಂದರ್ಭದಲ್ಲಿ ನಮ್ಮ ಮಾನ್ಯ ಎಚ್ ಆಂಜನೇಯ ಸಾಹೇಬರವರ ಸಭೆಯಲ್ಲಿ ಉದ್ದೇಶಪೂರ್ವಕ ಸಭೆಗೆ ನುಗ್ಗಿ ಅವರ ಒಂದು ಸಭೆಯನ್ನು ದುಷ್ಟ ಒಂದು ಚಟದಿಂದ ಆ ಒಂದು ಸಭೆಯನ್ನು ಅಪಪ್ರಚಾರ ಮಾಡುವ ಉದ್ದೇಶದಿಂದ ಏನು ಕಿಡಿಗೇಡಿಗಳು ನಮ್ಮ ರಾಜ್ಯದ ಧ್ರುವತಾರೆಯಾದಂಥ ಎಚ್ ಆಂಜನೇಯವರಿಗೆ ಅವಹೇಳನಕಾರಿ ಏನು ಹೇಳಿದ್ದಾರೆ ಅದನ್ನು ಅಂಥ ಸಮುದಾಯದ ಏನು ಮುಖಂಡರು ಅದರ ಅವರು ಕಿಡಿಗೇಡಿಗಳು ಅವರು ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಇವತ್ತಿನ ದಿವಸ ಮೀಸಲಾತಿ ವಿಚಾರಕ್ಕೆ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಯಂತಿ ಅವರ ಒಂದು ಸಮುದಾಯದ ಒಂದು ಮುಖಂಡರಲ್ಲಿ ಮತ್ತು ಆ ಒಂದು ಸಮುದಾಯದ ಒಂದು ವಿದ್ಯಾರ್ಥಿಗಳಲ್ಲಿ ಇಲ್ಲಿವರೆಗೆ ಬಾಬಾ ಸಾಹೇಬ್ ಅವರ ಜಯಂತಿಯನ್ನು ಮಾಡಿಲ್ಲ. ಆದರೆ ಕಾನೂನಾತ್ಮಕವಾಗಿ ನಾವು ಸಂವಿಧಾನಾತ್ಮಕವಾಗಿ ನಮಗೆ ಮೀಸಲಾತಿ ಬೇಕೆಂಬ ಒಂದು ಬೇಡಿಕೆ ಅವ್ರದ್ದು ಏನು ನಮ್ಮ ಮಾದಿಗರ ಮೇಲೆ ಏನು ದಬ್ಬಳಿಕೆ ಮಾಡ್ತಾಯಿದ್ದಾರೆ ಅದು ನಾವು ಖಂಡಿಸುತ್ತೇವೆ. ಆ ಒಂದು ಎಚ್ ಆಂಜನೇಯವರ ಬಗ್ಗೆ ಏನು ಹೇಳಿಕೆ ನೀಡ್ಯಾರ ಆ ಮುಖಂಡರು ಕ್ಷಮೆ ಯಾಚನೆ ಮಾಡಬೇಕು. ಇಲ್ಲ ಅಂದರೆ ಅವರ ಮೇಲೆ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಪಡಿಸೋದೇನೆಂದರೆ ನಮ್ಮ ಎಚ್ ಆಂಜನೇಯ ಸಾಹೇಬರ ಒಂದು ಅವಹೇಳನ ಕೇಳಿ ಪ್ರಚಾರವನ್ನು ಏನು ಕೊಟ್ಟಾರ ಅಂಥ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ. ಇನ್ನೊಂದು ವಿಷಯ ಪ್ರಮುಖವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದಲ್ಲಿ ನಮ್ಮ ಮಾದಿಗ ಸಮಾಜದ ಯುವಕ ಏಪ್ರಿಲ್ 21ರಂದು 2025ರಂದು ದೌಲಪ್ಪ ತಂದೆ ಶೇಷಪ್ಪ ಶಿರೇಪ್ಪ ಮಾಂಗ ಈತನನ್ನು ಹರವಾಳ ಗ್ರಾಮದ ಅದೇ ಗ್ರಾಮದ ಒಂದು ಮುಸ್ಲಿಂ ಸಮುದಾಯದ ಯುವಕ ಒಂದು ಅನೈತಿಕ ಸಂಬಂಧ ವಿಚಾರದಲ್ಲಿ ದೌಲಪ್ಪ ತನ್ನ ಅಣ್ಣನ ಮನೆಯಿಂದ ಏನು ಮರ್ಯಪ್ಪ ಏನು ಅವರ ಅಣ್ಣ ಮರ್ಯಪ್ಪ ಅವರು ಮನೆಯಲ್ಲಿ ಊಟ ಮುಗಿಸಿಕೊಂಡು ಬರುವ ಸಂದರ್ಭದಲ್ಲಿ ಈ ಒಂದು ಅನೈತಿಕ ಸಂಬಂಧದ ವಿಚಾರವಾಗಿ ದೌಲಪ್ಪನನ್ನು ಅದೇ ಗ್ರಾಮದ ಮುಸ್ಲಿಂ ಸಮುದಾಯದವರು ಒಂದು ಮನದಲ್ಲಿ ಇಟ್ಟುಕೊಂಡು ಈತನನ್ನು ನಾವು ಕೊಲೆ ಮಾಡಿದ್ರು ನಮ್ಮ ಒಂದು ಅನೈತಿಕ ಸಂಬಂಧಕ್ಕೆ ಅಡ್ಡತಡೆ ಬರೋದಿಲ್ಲ ಅಂತ ಹೇಳಿ ಏನು ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ಆ ಒಂದು ನಮ್ಮ ಸಮುದಾಯದ ಬಡ ಕುಟುಂಬದ ವ್ಯಕ್ತಿಯ ಮರ್ಯಪ್ಪನ ತಮ್ಮನಾದ ದೌಲಪ್ಪನನ್ನು ಕೊಲೆ ಮಾಡಿ ಇವತ್ತಿಗೆ 79 ದಿನ ಗಳಿದರೂ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಲ್ಲಿ ಮತ್ತು ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ DYSP ಅವರು ಲೋಕೇಶಪ್ಪರನ್ನು
ತನಿಖಾಧಿಕಾರಿ ಅಂತ ಹೇಳಿ ಏನು ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳು ನೇಮಕ ಮಾಡ್ಯಾರ. ಇಲ್ಲಿವರೆಗೂ ಮತ್ತು ಯಾವುದೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿಲ್ಲ. ಆ ಆರೋಪಿಗಳು ರಾಶಾರೋಷವಾಗಿ ಜವರ್ಗಿ ತಾಲೂಕಿನಲ್ಲಿ ಓಡಾಡ್ತಾ ಇದ್ದರು. DYSP ಏನು ತನಿಖಾಧಿಕಾರಿ ಲೋಕೇಶಪ್ಪ ಅವರು ಏನು ಅದರ ಮತ್ತು ನೆಲೋಗಿ PSI ಠಾಣೆಯ PSI ಅವರು ಗಮನಕ್ಕಿದ್ದರೂ ಕೂಡ ಇಲ್ಲಿವರೆಗೂ ಯಾವುದೋ ಆರೋಪಿಗಳಿಗೆ ಬಂಧಿಸಿಲ್ಲ. ನಮಗನ್ನಿಸ್ತದ ಈ ಒಂದು ತನಿಖಾ ಅಧಿಕಾರಿಗಳು ಏನು DYSP ಲೋಕೇಶಪ್ಪ ಅವರು ಏನು ಅದರ ಮತ್ತು ನೆಲೋಗಿ PSI ಏನು ಸೌದಿ ಅದರ ಅವರು ಒಂದು ಕುಮ್ಮಕಲಿಂದ ಒಂದು ಹಣದ ಆಮಿಷಕ್ಕೆ ಬಲಿಯಾಗಿ ಅವರು ಇವತ್ತಿನ ದಿವಸ ಜವರ್ಗಿ ತಾಲೂಕಿನಲ್ಲಿ ಓಡಾಡುತ್ತಿರುವ ಕೊಲೆಗಡುಕರನ್ನು ರಾಶಾರೋಷವಾಗಿ ಓಡಾಡ್ತಾರೆ. ಆದರೆ ಅವ್ರು ಕಂಡರೂ ಇಲ್ಲಿವರೆಗೂ ಆರೋಪಿಗಳಿಗೆ ಬಂಧಿಸಿಲ್ಲ. ನಾವು ಇಷ್ಟೇ ಹೇಳೋದು, ಯಾಕೆ ಬಂಧಿಸಿಲ್ಲ ಅಂದರೆ ಆ ಒಂದು DYSP ತನಿಖಾ ಅಧಿಕಾರಿ ಅಂತೇಳಿ ಜವಾಬ್ದಾರಿಯಿಂದ ಅದು ಕರ್ತವ್ಯ ನಿರ್ವಹಿಸಿಲ್ಲ. ನಾನು ಸುಮಾರು ಆತ ಈಗ DYSP ಅವ್ರ ಜೊತೆಗೆ ಫೋನಿನ ಮುಖಾಂತರ ಸಂಪರ್ಕಿಸಿದ್ದೀನಿ ಮತ್ತು SP ಅವ್ರ ಜೊತೆಗೂ ಸಂಪರ್ಕಿಸಿದ್ದೀನಿ. ಆಯ್ತು ರೀ, ನಮಗೆ 15-20 ದಿನ ನಾಟಕರವ್ರೆ ಯಾವುದೇ ರೀತಿ ನಮಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾನು ಪರಿಪೂರ್ಣವಾಗಿ ಕಲೆ ಏನದ ನಾವು ಕಲೆ ಹಾಕ್ಲತ್ತೀನಿ, ವಿಚಾರ ಯಾವ ಟೈಪು ನಾವು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ವಿಟ್ನೆಸ್ ಕಲೆಕ್ಟ್ ಮಾಡ್ತೀನಿ ಸರ, 15-20 ದಿನ ನನಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಆನಂತರ ನಾನು ಆರೋಪಿಗಳಿಗೆ ಬಂಧಿಸ್ತೀನಿ. ನಾನು ಸರ್ವಿಸ್ದಾಗ ಇಲ್ಲಿವರೆಗೆ ನಾವು ಯಾವುದೇ ರೀತಿ ಯಾವುದೋ ಯಾರಿಗೆ ಅನ್ಯಾಯ ಮಾಡಿಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟಣ. ಆದ್ರೆ ನಮ್ಮದು ಒತ್ತಾಯ ಏನಪ್ಪ ಅಂದ್ರೆ 79 ದಿವಸ ಆಯಿತು ಕೊಲೆ ಆಗಿ ಪ್ರಕರಣ ಇದು, ಅದು ಅಟ್ರಾಸಿಟಿ ಕೇಸ್ ಆಗ್ಯದ. ಆ ಅಟ್ರಾಸಿಟಿ ಕೇಸ್ದಾಗ ಜಿಲ್ಲಾ ಆಡಳಿತ ಏನು ಮಾಡ್ಯದ 4,12,000 ರೂಪಾಯಿ ಪರಿಹಾರ ಕೊಟ್ಟದ. ಆ ನಂತರ ಈ ಒಂದು ಪ್ರಕರಣದಲ್ಲಿ ಭಾಗಿಯಾದಂಥ ಅವ ಏನು ಶಮೀರ್ ತಂದೆ ಶೇಖ್ ಮೈನಾಳ್ ಅಂತೇಳಿ ಏನು ಪ್ರಮುಖ ಆರೋಪಿ ಅದನ, ಅವನು ಸಹಚರರು ಮತ್ತು ಇನ್ನಿತರು ಪ್ರಕರಣಕ್ಕೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳು ಕೂಡಲೇ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು 24 ಗಂಟೆಯಲ್ಲಿ ಬಂಧಿಸಬೇಕು. ಒಂದು ವೇಳೆ ಬಂಧಿಸದೇ ಇದ್ದರೆ ಇದೇ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾವು ಮಾದಿಗ ಸಂಘಟನೆ ಸಮಾಜ ಸಂಘಟನೆ ಒಕ್ಕೂಟದಿಂದ ಮುಂದಿನ ದಿನ ಮತ್ತು ಇದಕ್ಕಿಂತ ಹೆಚ್ಚಿಗೆ ಬೃಹತ್ ಪ್ರತಿಭಟನೆಯಲ್ಲಿ ನಾವು ಧರಣಿ ಸತ್ಯಾಗ್ರಹ ಕೈಗೊಳ್ಳಬೇಕಾಗ್ತದೆ ಜಿಲ್ಲಾಡಳಿತ ಮನವರಿಕೆ ಮಾಡ್ಲಿಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ. ಇನ್ನೊಂದು ವಿಷಯ, ಈ ಒಂದು ಕೊಲೆ ಪ್ರಕರಣದಲ್ಲಿ ಸಂಪೂರ್ಣವಾಗಿ DYSP ಲೋಕೇಶಪ್ಪರಿಗೂ ಅಮಾನತುಗೊಳಿಸಬೇಕು ಮತ್ತು ನೆಲೋಗಿ PSI ಏನು ಸೌದಿಯವರದ ಅವರಿಗೂ ಅಮಾನತುಗೊಳಿಸಬೇಕಂತೇಳಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳು ನಾವು ಪ್ರತಿಭಟನೆ ಮುಖಾಂತರ ಎಚ್ಚರಿಕೆ ನೀಡುತ್ತೇವೆ. ಜೈ ಮಾದಿಗ, ಜೈ ಮಾದಿಗ. ನಾನು ಪ್ರತಿಭಟನೆಯಲ್ಲಿ ಚಂದ್ರಕಾಂತ್ ನಾಟಿಕರ್, ಮಲ್ಲಿಕಾರ್ಜುನ್ ಚಟ್ನಳ್ಳಿ, ಸುಂದರ್ ಸಾಗರ್, ಸುನೀತ್ ಎಂ, ಮಹಾದೇವ್ ಕೌಲಿ, ಕಂಠಪ್ಪ ಮಾಸ್ತರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಶಾಲಾ ಮಕ್ಕಳಿಗೆ ಶಾಲೆಯ ಶಿಕ್ಷಕರು ಮೊಬೈಲ್ನಲ್ಲಿ ಹೋಂವರ್ಕ್ ಮಾಡಿಸುವ ಪದ್ಧತಿಯನ್ನು ಕೈಬಿಡಿಸುವಂತೆ ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಮನವಿ ನೀಡಲಾಯಿತು. ಸೇನೆಗೆ ಶಿಕ್ಷಣದ ಇಲಾಖೆಯಿಂದ ನೀಡುತ್ತಿರುವ ಆನ್ಲೈನ್ ಹೋಂವರ್ಕ್ ಅನ್ನು ನಿಲ್ಲಿಸಲೇಬೇಕು. ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ನಗರದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಕೋವಿಡ್-19 ಮಹಾಮಾರಿ ಕೊರೋನಾ ಬಂದ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಸರ್ಕಾರದ ಆದೇಶದಂತೆ ಮಕ್ಕಳಿಗೆ ಮನೆಯಲ್ಲಿ ಕುಳಿತು ಶಿಕ್ಷಣದ ಹೋಂವರ್ಕ್ ಮಾಡಿ ಕಲಿಯಲು ಅವಕಾಶ ಮಾಡಿಕೊಟ್ಟಿತ್ತು. ಕೋವಿಡ್ ಮುಗಿದು ವರ್ಷಗಳೇ ಕಳೆದು ಹೋದವು, ಆದರೆ ಹೋಂವರ್ಕ್ ಪದ್ಧತಿ ನಿಲ್ಲಿಸಿಲ್ಲ. ಮೊಬೈಲ್ನಲ್ಲಿ ಶಿಕ್ಷಣದ ಹೋಂವರ್ಕ್ ಮಾಡಿಸಿದರೆ ಮಕ್ಕಳಿಗೆ ಓದು ಅಷ್ಟಾಗಿ ತಲೆಗೆ ಹತ್ತುವುದಿಲ್ಲ. ಹೀಗಾಗಿ ಕೂಡಲೇ ಈ ಆನ್ಲೈನ್ ಹೋಂವರ್ಕ್ ಪದ್ಧತಿ ಕೈಬಿಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇಂದು ವೀರ ಕನ್ನಡಿಗರ ಸೇನೆಯ ನಮ್ಮೆಲ್ಲ ಪದಾಧಿಕಾರಿಗಳ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಎಲ್ಲ ತಾಲೂಕು ಯುವ ಘಟಕ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ನೀಡ್ತಾ ಇದ್ದೀವಿ. ನಾವು ಮಾಡ್ತಕ್ಕಂಥ ಇವತ್ತು ಈ ಒಂದು ಬೇಡಿಕೆ ಏನಂದರೆ, ಕೋವಿಡ್-19 ಕೊರೋನಾ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳನ್ನು ಸರ್ಕಾರ ಆದೇಶದಂತೆ ಬಂದ್ ಮಾಡಿ ಮಕ್ಕಳಿಗೆ ಏನದ ಮನೆಯಲ್ಲೇ ಉಚಿತವಾದಂಥ ಮೊಬೈಲ್ನ ಆನ್ಲೈನ್ ಮುಖಾಂತರ ಏನದ ಒಂದು ಶಿಕ್ಷಣದ ವ್ಯವಸ್ಥೆ ಬರವಣಿಗೆ ಆಗಿರ್ಬೋದು, ಓದೋದಾಗಿರ್ಬೋದು, ಆ ಒಂದು ಆನ್ಲೈನ್ ವ್ಯವಸ್ಥೆ ಮಾಡಲಾಗಿತ್ತು. ದಯಮಾಡಿ ಇವತ್ತು ಕೊರೋನಾ ಅಳಿದು ಹೋಗಿ ಸುಮಾರು ವರ್ಷಗಳಾದವು. ಆದರೆ ಇವತ್ತು ಇನ್ನೂ ಏನದ ಇವತ್ತು ನಮ್ಮ ಮಕ್ಕಳು ಆ ಆನ್ಲೈನ್ ಏನು ಇವತ್ತು ಹೋಮ್ವರ್ಕ್ ಕೊಡ್ತಾರೆ ಅಂತೇಳಿ ಮೊಬೈಲ್ ಒಂದು ವಿದ್ಯಾಭ್ಯಾಸದ ನೆಪದಲ್ಲಿ ಇವತ್ತು ಮೊಬೈಲ್ಗಳನ್ನು ಇವತ್ತು 24 ಅವರ್ಸ್ ಅಂತಂದ್ರೂ ಕಮ್ಮಿ. ಯಾಕಂದ್ರೆ ಮೊಬೈಲಿಗೆ ಅಂಟಿಕೊಂಡವನ ಮಕ್ಕಳು 100ಕ್ಕೆ ಪ್ರತಿಶತ ಒಂದು 20 ಮಕ್ಕಳು ಮಾತ್ರ ಅದನ್ನು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. 80ರಷ್ಟು ಮಕ್ಕಳು ಅದನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಅದರಲ್ಲಿ ರೀಲ್ಸ್ ಟಿಕ್ಟಾಕ್ ಮಾಡ್ಕೊಳ್ಳೋದು, ಅಶ್ಲೀಲತೆ ಚಿತ್ರಗಳನ್ನು ನೋಡ್ಕೊಳ್ಳೋದು ಮತ್ತು ಕೆಟ್ಟ ಸಂದೇಶಗಳನ್ನು ನೋಡ್ಕೊಳ್ಳೋದು,
ವಿವಿಧ ರೀತಿಯಲ್ಲಿ ಏನದು ಇವತ್ತು ಕೆಟ್ಟ ಒಂದು ಅಭ್ಯಾಸಕ್ಕೆ ನಮ್ಮ ಮಕ್ಕಳು ಇಳಿತಾ ಇದ್ದಾವೆ. ದಯಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ದಯಮಾಡಿ ಇದರಿಂದ ಭಾಳಷ್ಟು ಜನ ಮಕ್ಕಳು ಕೆಟ್ಟು ಹೋಗ್ತಾ ಇದ್ದಾರೆ, ಅವ್ರ ಬದುಕನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಈ ಆನ್ಲೈನ್ ಅಂದರೆ ಏನು ಮೊಬೈಲ್ನಲ್ಲಿ ಇವತ್ತು ಹೋಮ್ವರ್ಕ್ ನೀಡ್ತಾ ಇದ್ದೀರಿ, ಅದನ್ನು ತಕ್ಷಣವೇ ನಿಲ್ಲಿಸಬೇಕು. ಎಲ್ಲ ಶಾಲಾ ಕಾಲೇಜುಗಳಿಗೆ ತಾವು ತಕ್ಷಣವೇ ಒಂದು ಆದೇಶವನ್ನು ನೀಡಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಅಮೃತ್ ಸಿ ಪಾಟೀಲ್ ಸಿರ್ನೂರ್, ರಾಜ್ಯ ಉಪಾಧ್ಯಕ್ಷರಾದ ರವಿ ಒಂಟಿ, ವಿಭಾಗೀಯ ಕಾರ್ಯಾಧ್ಯಕ್ಷರಾದ ವಿಠಲ್ ಕುಶಾಳೆ, ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಸೋಮಶೇಖರ್, ತಾಲೂಕು ಅಧ್ಯಕ್ಷರಾದ ಗೋಪಾಲ್ ರಾವ್, ತಾಲೂಕು ಯುವ ಘಟಕ ಅಧ್ಯಕ್ಷರಾದ ಸಚಿನ್ ಕುಮಾರ್, ನಗರ ಉಪಾಧ್ಯಕ್ಷರಾದ ಕುಮಾರ್, ಮುಖಂಡರಾದ ಶಿವಾನಂದ್ ಚಿಕ್ಕಾಣಿ, ಅಣವೀರ್ ಬಿರಾದರ್, ಪ್ರಶಾಂತ್ ಬಾಜನಹಳ್ಳಿ, ಗೋಪಾಲ್ ರಾವ್, ಖಾಜಾ ಹುಸೇನಿ, ಹನುಮಂತ್ ಭಜಂತ್ರಿ, ಶ್ರವಣ್ ಕುಮಾರ್, ಅಶೋಕ್, ರೆಹಮಾನ್, ಶಾಂತ್ ಕುಮಾರ್, ಭಾಗಮ್ಮ ಚೌಧರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅದ್ಧೂರಿಯಾಗಿ ಜರುಗಿದ ಜಗತ್ ಬಡಾವಣೆಯ ಮರಗಮ್ಮದೇವಿ ಜಾತ್ರೆ. ಶಾಸಕ ಅಲ್ಲಂಪ್ರಭು ಪಾಟೀಲ್ ಹೇಳಿಕೆಗೆ ದತ್ತಾತ್ರೇಯ ಪಾಟೀಲ್ ಆಕ್ರೋಶ. ಕಮಲಾಪುರ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ. ಮಾದಿಗ ಸಮಾಜದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಆನ್ಲೈನ್ ಕ್ಲಾಸ್ ಬಂದ್ ಮಾಡುವಂತೆ ಒತ್ತಾಯಿಸಿ ವೀರ ಕನ್ನಡಿಗರ ಸೇನೆ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.